ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜಾನ್ ಜಬರಾಜ್ ಇವರ ಒಂದು ನ್ಯೂಸು ತುಂಬಾ ಹರಿದಾಡ್ತಾ ಇದೆ. ಏನಾಯಿತು ಅನ್ನೋದು ಸಾಕಷ್ಟು ಕನ್ನಡಿಗರಿಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಜಾನ್ ಜಬರಾಜ್ ಇವರು ಬಂದು ಮೂಲತಃ ಮುಸ್ಲಿಂ ಧರ್ಮದವರು. ಇವರು ಮುಸ್ಲಿಂ ಧರ್ಮವರಾಗಿದ್ದರೂ ಕೂಡ ಅವರು ಆರಾಧನೆ ಮಾಡ್ತಿದ್ದಂಥ ದೇವರು ಜೀಸಸ್. ಅಂದರೆ ಕ್ರಿಶ್ಚಿಯಾನಿಟಿಗೆ ಇವರು ಬೋಧಕರಾಗಿದ್ದರು. ಇವರ ಹಾಡುಗಳು ಮುಖಾಂತರನೇ ಇವರು ಅನೇಕರ ಒಂದು ನಂಬಿಕೆ, ಯೇಸು ಕ್ರಿಸ್ತನ ನಂಬಿಕೆಯನ್ನು ತಂದವರು ಅಂತಲೇ ಹೇಳ್ಬೋದು. ಯಾಕಂದರೆ ಒನ್ ಆಫ್ ದಿ ಪಾಪ್ಯುಲರ್ ಹಾಡುಗಳು. ಈಗ ನೀವು ವರ್ಷಿಪ್ ಹಾಡುಗಳನ್ನ ನೋಡಿರ್ಬೋದು. ಯಾರು ಅಷ್ಟು ದುಡ್ಡು ಹಾಕಿ ಅಷ್ಟೊಂದು ಇನ್ವೆಸ್ಟ್ ಮಾಡಿ ಹಾಡುಗಳನ್ನ ಮಾಡಿಲ್ಲ. ಆದರೆ ಈ ಜಾನ್ ಜಬರಾಜ್ ಏನಿದ್ದಾರೆ, ಇವರು ಮಾಡಿದಂಥ ಹಾಡುಗಳು ಅಷ್ಟೇ ಖರ್ಚು ಮಾಡಿ ಮತ್ತು ಅಷ್ಟೇ ಚೆನ್ನಾಗಿ ಒಂದು ಒಳ್ಳೆಯ ಮ್ಯೂಸಿಕ್ಕು ಲಿರಿಕ್ಸ್ನ ಕೊಟ್ಟು ಹಿಂಗೂ ದೇವರ ಹಾಡುಗಳನ್ನ ಮಾಡ್ಬೋದಾ ಅಂತ ತೋರಿಸ್ಕೊಟ್ಟಂಥ ಈ ಒಬ್ಬ ಬೋಧಕ ಅಂತಲೇ ಹೇಳ್ಬೋದು. ಇವರು ಈಗ ಏನು ಕೊಯಂಬತ್ತೂರಲ್ಲಿ ತಮಿಳ್ನಾಡು ಪೊಲೀಸವರು ಅರೆಸ್ಟ್ ಮಾಡಿದ್ದಾರೆ. ಕಾರಣ ಏನಪ್ಪ ಅಂದರೆ, ಕಳೆದ ವರ್ಷ ಮೇ ತಿಂಗಳಲ್ಲಿ ಈ ಒಂದು ಮೈನರ್ ಗರ್ಲ್ಸ್ ಇಬ್ಬರು ಏನಿದ್ದಾರೆ ಅವರ ಜೊತೆ ಅನುಚಿತ ವರ್ತನೆ ಮಾಡಿದ್ದ ಕಾರಣದಿಂದ ಪೋಕ್ಸೋ ಕಾಯ್ದೆಯಡಿ ಇವರನ್ನು ಈಗ ನ್ಯಾಯಾಂಗ ಬಂಧನ ಮಾಡಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ. ಹೌದು, ಈಗಾಗಲೇ ಅವರನ್ನು ಬಂಧನಕ್ಕೆ ಒಳಗಾಗಿದ್ದಾರೆ. ಆದರೆ ಇದು ಎಷ್ಟು ನಿಜ, ಎಷ್ಟು ಸತ್ಯ ಅನ್ನೋದು ಇನ್ನೂ ಗೊತ್ತಿಲ್ಲ. ಯಾಕಂದರೆ ನಿಜ ಆಗಿದೆಯೋ ಸುಳ್ಳಾಗಿದೆಯೋ ಗೊತ್ತಿಲ್ಲ. ಅದೆಲ್ಲ ತನಿಖೆಯ ಮುಖಾಂತರನೇ ಗೊತ್ತಾಗಬೇಕು. ಮತ್ತು ಇದ್ರ ಬಗ್ಗೆ ಅವರು ಇನ್ನೂ ಜಾನ್ ಜಬರಾಜು ಯಾವುದೇ ಕಾರಣಕ್ಕೂ ಎಲ್ಲೂ ಏನು ಮಾತಾಡಿಲ್ಲ. ಮತ್ತು ಅವ್ರ ಮುಖಾಂತರ ಏನು ಬರುತ್ತೆ ವಿಷಯ ಅಂತಲೂ ಗೊತ್ತಿಲ್ಲ. ಇನ್ನು ಇದೆಲ್ಲ ತನಿಖೆ ಆದಮೇಲೆ ಗೊತ್ತಾಗುತ್ತೆ. ಇಷ್ಟೇ ಅಲ್ಲ, ಸಾಕಷ್ಟು ಕೆಲವೊಂದು ಆರೋಪಗಳು ಈಗಾಗಲೇ ಅಲ್ಲಿದ್ದಂಥ ಕೆಲವರು ಅವರ ಒಂದು ಧರ್ಮದಲ್ಲಿ ಏನು ಕ್ರಿಶ್ಚಿಯಾನಿಟಿಯಲ್ಲಿ ಇದೆಯೋ ಅವರ ಒಂದು ಸಭಾಪಾಲಕರು ಇತರರು ಏನಿದ್ರು ಅವರೇ ಇವ್ರ ಮೇಲೆ ಕೆಲವೊಂದು ಆರೋಪಗಳನ್ನ ಬೇರೆ ರೀತಿ ಮಾಡ್ತಾಯಿದ್ರು. ಆದರೆ ಅದೆಲ್ಲ ಏನೋ ಅಂಥ ಒಂದು ದೊಡ್ಡ ಆರೋಪಗಳಾಗಿರಲಿಲ್ಲ. ಆದರೆ ಅವ್ರ ಪಾಡಿಗೆ ಅವರು ಸೇವೆ ಮಾಡ್ತಿದ್ರು. ಮತ್ತು ಅವ್ರಿಗೆ ಅಷ್ಟೇ ಫಾಲೋವರ್ಸು ಕೂಡ ತುಂಬಾ ಇದ್ದಾರೆ ಅಂತಲೇ ಹೇಳ್ಬೋದು. ಬರೀ ಕ್ರಿಸ್ತ ಧರ್ಮ ಅಷ್ಟೇ ಅಲ್ಲ, ಏನು ಹಿಂದೂ ಧರ್ಮ ಆಗಿರ್ಬೋದು, ಬೇರೆ ಧರ್ಮಗಳಾಗಿರ್ಬೋದು, ಇವರ ಹಾಡುಗಳನ್ನು ನೋಡ್ತಿದ್ರೆ ಯಾರೇ ಆಗಲಿ ಇನ್ಸ್ಪೈರ್ ಆಗ್ತಾಯಿದ್ದಿದ್ದು ಅದು ಮಾತ್ರ ಖಂಡಿತ. ನೋಡೋಣ ಮುಂದೆ ಏನು ಅಪ್ಡೇಟ್ ಸಿಗುತ್ತೆ, ಇದು ಎಷ್ಟು ಮಟ್ಟಿಗೆ ಇವರು ನಿಜವಾಗ್ಲೂ ಆ ಕೆಲಸ ಮಾಡಿದ್ರ ಅನ್ನೋದು ತನಿಖೆ ನಡಿಬೇಕು. ಅಥವಾ ಏನಾದರೂ ಕುತಂತ್ರ ಮಾಡಿ ಏನಾದರೂ ಈ ಥರ ಮಾಡಿದಾರ ಏನೋ ಗೊತ್ತಿಲ್ಲ. ಯಾಕಂದರೆ ಕಳೆದ ದಿನಗಳಲ್ಲಿ ಇದೇ ಥರ ಅಂದರೆ ಕೊಲೆ ಆಗಿತ್ತು. ಒಬ್ಬರ ಪಾಸ್ಟರ್ನ ಆಂಧ್ರ ಪ್ರದೇಶದಲ್ಲಿ ಕೊಲೆ ಮಾಡಿದ್ರು. ಅದು ನೋಟಕ್ಕೆ ಆಕ್ಸಿಡೆಂಟ್ ಆಗಿತ್ತು. ಆಮೇಲೆ ಅದು ಇನ್ನೂ ಕೇಸ್ ನಡೀತಾ ಇದೆ. ಆಗಲೇ ನಿಮಗೆ ಗೊತ್ತಿರ್ಬೋದು. ನೋಡೋಣ ಈ ಜಾನ್ ಜಬರಾಜ್ ವಿಷಯದಲ್ಲಿ ಏನಾಗುತ್ತೆ. ಏನಾದರೂ ಅಪ್ಡೇಟ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀವಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.